ಇವತ್ತಿನ ಒಂದೊಳ್ಳೆ ಸುದ್ದಿ ಬೆಂಗಳೂರಿನಿಂದ ಬಂದಿದೆ, ಬನ್ನಿ ನೋಡೋಣ. ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಿದೆ. ಇದರ ಭಾಗವಾಗಿ ಇದೇ ಮೊದಲ ಬಾರಿಗೆ ಬೆಂಗಳೂರು ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಮೊದಲ ಬಾರಿಗೆ ರೋಬೋಟಿಕ್ ಟೆಕ್ನಾಲಜಿ ಪರಿಚಯ ಮಾಡಲಾಗ್ತಾ ಇದೆ. ತಮ್ಮ ರೂಮಲ್ಲಿ ಕುಳಿತೇ ಹಿರಿಯ ವೈದ್ಯರು ವಾರ್ಡ್ಗಳಲ್ಲಿ ಇರುವಂತಹ ರೋಗಿಗಳಿಗೆ ಚಿಕಿತ್ಸೆ ನೀಡಬಹುದಾಗಿದೆ. ಜೊತೆಗೆ ಐಸಿಯುನಲ್ಲಿರುವ ರೋಗಿಗಳ ಸ್ಥಿತಿಯನ್ನ ತಿಳಿಯಬಹುದಾಗಿದೆ. ರೋಬೋಟಿಕ್ ಟೆಕ್ನಾಲಜಿ ಅನುಕೂಲತೆಗಳೇನು? ಎಮರ್ಜೆನ್ಸಿ ವೇಳೆ ಚಿಕಿತ್ಸೆ ಅನುಕೂಲ, ಇನ್ಫೆಕ್ಷನ್ ರೇಟ್ ಕಡಿಮೆಯಾಗಲಿದೆ, ಸರ್ಜರಿ ವೇಳೆ ವೈದ್ಯರಿಗೆ ಅನುಕೂಲ, ಬೇಗ ಸರ್ಜರಿ ಮುಗಿಸಲು ಸಹಕಾರಿ, ರೋಗಿ ಸ್ಥಿತಿ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿ, ನೇರ ಸಂಪರ್ಕ ಇಲ್ಲದೆಯೂ ಚಿಕಿತ್ಸೆ ಸಾಧ್ಯ. ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಮೊದಲ ಹಂತದಲ್ಲಿ ಒಟ್ಟು 28 ಬೆಡ್ಗಳಿಗೆ ರೋಬೋಟೆಕ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇನ್ನೊಂದು ವಾರದೊಳಗೆ ಈ ಸೇವೆಗೆ ಚಾಲನೆ ಸಿಗಲಿದೆ. ಈ ರೋಬೋಟಿಕ್ ಟೆಕ್ನಾಲಜಿಯನ್ನ ಪರಿಣಾಮಕಾರಿಯಾಗಿ ಬಳಸಿದ್ರೆ ರೋಗಿಗಳಿಗೆ ಒಳಿತಾಗಲಿದೆ. ಇಲ್ಲಿ ಈ ಯೋಜನೆ ಯಶಸ್ಸು ಕಂಡಲ್ಲಿ ಉಳಿದೆಡೆಯೂ ಇದನ್ನ ಜಾರಿ ಮಾಡಬೇಕು. ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.